ಅವ್ವ ಧ್ವನಿ ಬಡೀತು. ಯಾಕಪ್ಪ ಅಂದರು. ಕೇಳಿದ ಕೊಡ್ತೇ ಅವ್ವ ಕೇಳಪ್ಪ ಅಂದರು. ಆ ಹೂ ಎಂದೂ ಬಾಡಿರಬಾರ್ದು, ಸೂರ್ಯ ಚಂದ ಇರೋ ತನಕ ಎಂದೂ ಬಾಡಿರಬಾರ್ದು ಆ ಹೂವು. ಹೌದನಪ್ಪ ಅಂದರು. ಬಾಡಲಾರ್ದಂಥ ಹೂ ಬೇಕಂತೆಲ್ಲ ಶಿಸ್ತಾಳಕ್ಕೆ ಹೋಗು. ಹುಟ್ಟಿದ್ದು ಹರಿಮಾನ್ಯ ಬಿಟ್ಟಂಟೋ ಕಾಯ್ಮನೆ, ಹುಟ್ಟಿದ್ದು ಹರಿಮನೆ ಬಿಟ್ಟಂಟೋ ಕಾಯ್ಮನೆ, ಎಷ್ಟಿದ್ದರೆ ನೀದು ಖಾಲಿ ಮನೆ. ತಾಯಿ ಜನ್ಮಸ್ಥಳ ಊರ ಹೆಸರು ಕೇಳ್ತಿಲ್ಲ, ತಾಯಿ ಹೊಲಿಯೂರು ಬರ್ಕೊ ಅಂದರು. ತಾಯಿ ತಿಂಗಳಿಗೊಮ್ಮೆ ಮುಟ್ಟಾಗಲಿಲ್ಲ ಅಂತ ನಮಗೆ ಹುಟ್ಟಿ ಬರೋಕ್ಕೆ ದಾರಿ ಇಲ್ಲ. 12ನೇ ಶತಮಾನದೊಳಗೆ ಬಸವಣ್ಣವ್ರ ಮನೆಗೆ ಒಬ್ಬ ಕಳ್ಳ ಬಂದು ನಾನು, ಕಳ್ಳನ ಮನೆಗೆ ಕಳ್ಳನ ಬರಲು ಕೂಡಲ ಸಂಗಮ ದೇವನಲ್ಲದೆ ಇನ್ಯಾರು ಉಂಟು ಹುಚ್ಚಿ ನಮ್ಮ ಅಪ್ಪನ ಕೈ ನಿಂದಿದ್ದು ಕೈ ಬಿಡು ಅನ್ನಂತ. ಕುಂದೋಳದೊಳಗೆ ತಾಯಿ ಆಜ್ಞೆ ಪಾಲನ ಮಾಡಿದರು, ಗುರು ಆಜ್ಞೆನೂ ಪಾಲನ ಮಾಡಿದರು. ತಾಯಿ ಕೇಳಿದಾಗ ಅಲ್ಲಿ 14 ಮಕ್ಕಳನ್ನ ಹಡ್ದಾನೆ ಅಂತ ಹೇಳಿದರು. ಶರೀಫರು ತಾಯಿಯ ಲಗ್ನದ ಬಗ್ಗೆ ವಿಚಾರ ಮಾಡಿ ಕೇಳಿದಾಗ 14 ಮಕ್ಕಳನ್ನ ಹಡ್ದಾನವ, ಇದ್ರ ಮ್ಯಾನ್ ಯಾರು ಲಗ್ನ ಮಾಡ್ತಿದ್ದೆ. 8-9 ವರ್ಷ ಅವರಾಗಿದ್ದರು. ಮುಂದೆ ಇನ್ನೂ ಗೋವಿಂದ ಬಿಟ್ಟರು ಸಿಕ್ಕಿಲ್ಲ ಇವರಿಗೆ, ಹುಡುಕ್ತಿದ್ದರು. ಶಾಲೆ ಹೋಗ್ತಿದ್ರು, ಇನ್ನೂ ಹೋಗಿಲ್ಲ ರೀ. ತಂದೆ ಕೈಯೊಳಗೆ ಖುರಾನ್, ನಮಾಜ್, ಇಸ್ಲಾಮದ್ದು ಪಠಣ ಮಾಡ್ಕೊಂಡಿದ್ದರು. ಇಲ್ಲ ಇಲ್ಲ ಇಲ್ಲೇ ಶಿಕ್ಷಣದಾಗ ಹುಟ್ಟಿದ್ದಲ್ಲಿ ಬೆಳೆದಿದ್ದಿಲ್ಲೇ. ಕೆಲವರು ಇಲ್ಲೇ ಹುಟ್ಟ್ಯಾರಂತೆ ಏನೋ ಮಾಡಿ ಇಲ್ಲೇ ಬೇಡ ಅದು. ಆ ರೀತಿ ಒಳಗೆ ಗೋವಿಂದ ಭಟ್ರು ಹುಡುಕ್ತಿದ್ದರು. ಬಾಡಲಾದಂಥ ಹೂ ಬೇಕಾಗಿತ್ತು ನನಗಂದರು. ಗೋವಿಂದ ಭಟ್ರು ಕಳಿಸ್ತಲ್ಲಿದ್ದರು. ನನಗೆ ಬೇಕಾಗಿದ್ದು ಬಾಡಲಾರದಂಥ ಹೂ ಬೇಕು, ಎಲ್ಲಿರ್ಬೋದು ಅಂತೇಳಿ ಹುಡುಕೊಂತ ಗುಡಿಗೇರಿ ಶಿಷ್ಯರಿಗೆ ಹುಡುಕ್ತಾ ಇದ್ರು. ಹುಡುಕ್ತಿದ್ರು. ಗುಡಿಗೇರಿ ಬಂದರು ಜಮಮ್ಮನ ಕಡೆ. ನತ್ ಕೊಟ್ಟಾಳೆ ನಮ್ಮ ಶರೀಫರಿಗೆ. ಎಲ್ಲಿ ಅವ್ವ ಧ್ವನಿ ಬಡೀತು. ಯಾಕಪ್ಪ ಅಂದರು. ಕೇಳಿದ ಕೊಡ್ತೇ ಅವ್ವ ಕೇಳಪ್ಪ ಅಂದರು. ಆ ಹೂ ಎಂದೂ ಬಾಡಿರಬಾರ್ದು. ಮತ್ತು ಪ್ಯಾಟ್ಯಾನ ಹೂ ಬಾಡೋಕ್ಕೆ ಸಜ್ಜಿ ಕಲ್ಪನೆ. ಪ್ಯಾಟ್ಯಾನ ಹೂ ಬಾಡೈತಿರ್ತಾವೆ. ಪ್ಯಾಟ್ಯಾನ ಹೂ ಕೇಳಕ್ಕೆ ಬಂದಿಲ್ಲ ನಾನು. ಹೂ ಎಂದೂ ಬಾಡಿರಬಾರ್ದು, ಸೂರ್ಯ ಚಂದ ಇರೋ ತನಕ ಎಂದೂ ಬಾಡಿರಬಾರ್ದು ಆ ಹೂವು. ಏನು ಅರ್ಥ ಮಾಡ್ಕೊತೀರಿ? ಹೌದನಪ್ಪ ಅಂದರು. ಬಾಡಲಾರ್ದಂಥ ಹೂ ಬೇಕಂತೆಲ್ಲ ಶಿಸ್ತಾಳಕ್ಕೆ ಹೋಗು. ಇಮಾಮ್ ಸಾವ್ರ ಮನೆಗೆ ಅಲ್ಲಿ ಹೋಗೋಣ. ಈಗ ಇನ್ನು ತಾವು ಹೆಂಗೆ ಬಂದಿರೋ ಹಂಗೆ ಮನೆ ಬಾಗಿಲಿಗೆ ಬಂದು ಇಮಾಮ್ ಸಾಬ್ ಅಂದರು. ಕೊಂದಿಗೆ ಬಿಟ್ಟ ಅಂದರು. ಯಾರು ನೋಡೋರು. ಬಾಬಾಜಿ ಆ ಕನಸು ಬೀಳ್ತೈತೆ ಅಂತಿದ್ನಲ್ಲ, ಆ ಕನಸಿನಾಗ ಏನು ನೋಡ್ತಿದೆ ಅಂತಿದ್ದಿಲ್ಲ, ನಾ ಕನಸಿನಾಗ ಏನು ನೋಡೇನೆ ಅವರ ಬಂದು ಬಾಗಲ್ಲ ನಿಂತಾರೆ ಅಪ್ಪ ಅಂದರು. ಬಿಟ್ಟ ಅಂದರು. ಶರೀಫರು ಹೇಳಿದರು. ಕನಸಿನಾಗ ನಾ ಏನು ನೋಡ್ತಿದ್ದೀನಿ ಅವರ ಬಂದು ಬಾಗಲ ನಿಂತಾರ ಅಂದರು. ಇಮಾಮ್ ಸಾಹೇಬ್ರ ಮುಂದೆ ತಮ್ಮ ತಂದೆ ಮುಂದೆ ಹೇಳ್ತಿದ್ದರು, ಇಂಥದ್ದು ಕನಸು ಬೀಳ್ತೈತೆಪ್ಪ, ಬೇಗ ಬಾ ಮಗು, ಬೇಗ ಬಾರೋ ಅಂತ ಕರೀತಾರೆಪ್ಪ. ನೋಡೋಣ ಅಂತ ಹೇಳಪ್ಪ. ಯಾಕೆ ನಂಬಬೇಕು ನಂಬಾರ್ದು ಅನ್ನಂಗೆ ಐತಿ. ಕನಸಿನಂತೆ ಈ ಶರೀರ ಅಂತ ಹೇಳ್ಯಾರ. ಈ ಶರೀರ ಹೆಂಗಿದ್ದಂಗೆ ಅಂತಂದ್ರೆ ಕನಸಿದ್ದಂಗೆ ಅಂತ. ಕಣ್ಣು ತೆರೆದಾಗ ಕನಸು ಇರ್ತೈತೇನ್ರಿ? ಇಲ್ಲ. ನಿದ್ದೆ ಹತ್ತದಾಗ ಕನಸು ಬೀಳ್ತೈತೆ ನೋಡ್ರಿ. ಹೇಳೋರ ಮುಂದೆ ಹೇಳ್ತೇವೆ, ಹೇಳೋರ ಮುಂದೆ ಹೇಳಕ್ಕೆ ಹೋಗ್ಬಾರ್ದು ಅಂತ ಕನಸು ಬಿದ್ದಿದ್ದು. ನನ್ನ ಮುಂದೆ ದೇವನ ಹೋಗಿಸಿಬಿಡ್ತಾರೆ. ಬೀಳ್ಬಾರ್ದು ಹಂಗೆ ಹಿಂಗೆ ಅಂದು ಏನೇನು ಮಾಡಿಬಿಡ್ತಾರೆ. ಆ ರೀತಿ ಒಳಗೆ ನಿಜವಾಗಿ ಅವರ ಬಂದು ನಿಂತಾರೆ. ಬೇಟ ಅಂದರು. ಹಂಗೆ ಕರೀಲಿಲ್ಲ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಯೋಗಿ ಬಂದಾನ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನ. ಮೈ ತುಂಬ ಬುದ್ಧಿಯನ್ನು ಧರಿಸಿಕೊಂಡನ. ಕೊರಳೋಳು ರುದ್ರಾಕ್ಷಿ ಕಟ್ಟಿಕೊಂಡನ. ಮೈಯಲ್ಲಿ ಕಪನಿ ತೊಟ್ಟುಕೊಂಡನ. ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡನ. ಊರ ಹೊರಗೆ ಒಂದು ಮಠ ಕಟ್ಸನ. 9 ಬಾಗಿಲ ಹಚ್ಚಿಕೊಂಡನ. ಮಠದ ಬಾಗಿಲ ಒಳಗೆ ತಾನೇ ನಿಂತಾನ.
ಧರೆಯೋಳು ಶಿಶುನಾಳಧೀಶನ ಶಿಷ್ಯ ಶರೀಪನ್ನ ಗುರ್ತ ಹಿಡ್ದಾನ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನ, ಯೋಗಿ ಬಂದಾನ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನ, ಅಲ್ಲೇ ನಿಂತಾನ. ಜಯಶಂಕರ್. ಈ ವಾಣಿಗೆ ಬನ್ನೋ ಮಗನೇ ಅಂದರು. ಸ್ಥಾನಮಾನ ಕೊಟ್ಟು ಒಳಗೆ ಕುಂದಿರ್ಸ್ಕೊಂಡ್ರು. ಸಿಕ್ತು ಹೂವು ಅಂದರು. ಹೋಯ್ದುಬಿಟ್ರು. ನಿಜವಾಗಿ ಸಿಕ್ತಂದ್ರು. 1-2-3 ಪ್ರಶ್ನೆ ಅದಪ್ಪ, ಕೇಳ್ತೇನೆ, ಹೇಳ್ತೀಯ, ಉತ್ತರ ಕೊಡ್ತೀಯ ಅಂದರು. ಕೇಳಪ್ಪ ಅಂದರು. ನಿನ್ನ ಹುಟ್ಟೂರು ಜನ್ಮಸ್ಥಳದ ಊರ ಹೆಸರು ಬೇಕು ನನಗಂದರು. ತಾವು ಹುಟ್ಟಿದ್ದು ಜನ್ಮಸ್ಥಳದ ಊರ ಹೆಸರು ಬೇಕು ಅಂದರು. ಯಾವರು ಅಂತ ಹೇಳಿರ್ಬೋದು. ಹಳ್ಳಿಕೆರೆ ಅಂತ ಹೇಳಬೇಕು. ಹೇಳಲಿಲ್ಲ. ಶಿಕ್ಷಣ ಅಂತಲೇ ಹೇಳಬೇಕಾಗಿತ್ತು. ಅದೂ ಹೇಳಲಿಲ್ಲ. ಹುಟ್ಟಿದ್ದು ಹೊಲಿಮಾನ್ಯ ಬಿಟ್ಟೆಂಟು ಕಾಯ್ಮನೆ, ಹುಟ್ಟಿದ್ದು ಹೊಲಿಮಾನ್ಯ ಬಿಟ್ಟೆಂಟು ಕಾಯ್ಮನೆ, ಎಷ್ಟಿದ್ದರೇ ನೀದು ಖಾಲಿ ಮನೆ. ತಾಯಿ ಜನ್ಮಸ್ಥಳ ಊರ ಹೆಸರು ಕೇಳ್ತಿಲ್ಲ, ತಾಯಿ ಹೊಲಿಯೂರು ಬರ್ಕೊ ಅಂದರು. ತಾಯಿ ತಿಂಗಳಿಗೊಮ್ಮೆ ಮುಟ್ಟಾಗಲಿಲ್ಲ ಅಂದ್ರೆ ನಮಗೆ ಹುಟ್ಟಿ ಬರೋಕ್ಕೆ ದಾರಿ ಇಲ್ಲ. ವಿಚಾರ ಮಾಡಿ ನೋಡ್ರಿ ಬೇಕಾದ್ರೆ. ಆ ರೀತಿಯೊಳಗೆ ತಾಯಿ ಹೊಲಿಯೂರು ಅಂದರು. ಸಿಕ್ತು ನನಗಂದರು. ಒಪ್ಪಿಕೊಂಡ್ರು. ಯಾವರು ಬೆಳೆದೆ ಕೌತುಕಾದಿ ಕಲಿವಿಕದೊಳ ಕೂಡಿಸಿದ ರೇತು ರಕ್ತದೊಳಗೆ ಮನೆ ಮಾಡಿಸಿದ ಮಾತೆ ಕುಚದೊಳಮೃತ ರಸ ನೀಡಿಸಿದ ತಾಯಿ ಮಲಿಯೂರು ಬರ್ಕೊ ಅಂದರು. ಬೆಳೆದಿದ್ದು ಯಾವ ಪುರಾಣದೊಳಗೆಲ್ಲ ಆಚಾರ್ಯದೊಳಗೆಲ್ಲ ಇವು ಬೆಳೆದಿದ್ದು ತಾಯಿ ಮಲಿಯೂರು ಅಂದರು. ಹೋಗೋದು ಯಾವರು? ಅಲ್ಲಿದೆ ನಮ್ಮ ಮನೆ. ಇಲ್ಲಿ ಬಂದೆವು ನಾವು ಸುಮ್ಮನೆ. ತಾಯಿ ಮಣ್ಣೂರು. ತಾಯಿ ಮಣ್ಣೂರು. ತಮ್ಮ ಹೆಸರೇನಪ್ಪ ಅಂದರು. ಆದಿ. ನಿಮ್ಮ ಅಪ್ಪನ ಹೆಸರು ಅನಾದಿ. ನಿಮ್ಮ ಅಡ್ಡ ಹೆಸರು ಬುನಾದಿ. ನಮ್ಮ ಹೆಸರು ಕೇಳಿದಾಗ ಆದಿ, ಅನಾದಿ, ಬುನಾದಿ. ಇಮಾಮ್ ಸಾಹೇಬ್ರೆ ಸರಿಯಾಗಿ ಉತ್ತರ ಕೊಟ್ಟ. ಈ ಮಗನ್ನ ನಾನು ಕೂಟ್ ಕಳಿಸ್ಕೊಡಲೇಬೇಕು. ಇಲ್ಲಿವರೆಗೂ ನಿನ್ನ ಪುರಾಣ ಎಲ್ಲ ಏನೋ ನಮಾಜ್ ರೋಜಾ ಎಲ್ಲ ಕಲಿಸಿರ್ಬೋದು. ಇವ ಸರ್ವಂತರ್ಯಾಮಿ ಆಗ್ತಾನೆ, ನಿರಂತರ್ಯಾಮಿ ಆಗ್ತಾನೆ. ಯಾವ ಜಾತಿಗೂ ಸಂಬಂಧಪಡಿದಲ್ಲ. ನಿಜವಾಗಿ ಇವನ್ನ ಕಳಿಸ್ಕೊಳ್ಳೇಬೇಕು. ಆತ್ಮಸಾಕ್ಷಿಯಾಗಿ ಕಳಿಸಿಕೊಳ್ಳಲೇಬೇಕು. ತಾಯಿ ಕಣ್ಣೀರು ಹಾಕಿದ್ಲು. ಹೆಂಗೆ ಕಳಿಸ್ಕೊಳ್ಳೇಬೇಕು? ಹಜ್ಜು ಎಲ್ಲನೂ ಕಸ್ಕೊತಾರೆ. ವಿದ್ಯೆ ಯಾರು ಕಸ್ಕೊತಾರನೋ ಅಂದರು. 12ನೇ ಶತಮಾನದೊಳಗೆ ಬಸವಣ್ಣವ್ರ ಮನೆಗೆ ಒಬ್ಬ ಕಳ್ಳ ಬಂದಂತ. ಕಳ್ಳನ ಮನೆಗೆ ಕಳ್ಳನ ಬರಲು ಕೂಡಲ ಸಂಗಮ ದೇವನಲ್ಲದೆ ಇನ್ಯಾರು ಉಂಟು ಹುಚ್ಚಿ ನಮ್ಮ ಅಪ್ಪನ ಕೈ ನಂದಿದ್ದು ಕೈ ಬಿಡು ಅನ್ನಂತ. ಕಳ್ಳ ದಿಕ್ಕು ಹರಿದು ಹೋದ. ನಿಜವಾಗಿ ನಾ ಕಳ್ಳ ಇರ್ಬೋದು. ನನಗೆ ದೃಷ್ಟಿಯೊಳಗೆ ಕಳ್ಳ ಅಲ್ಲ ನೀನು. ಕಳ್ಳನು ಮನೆಗೆ ಕಳ್ಳನು ಬರಲು ಕೂಡಲ ಸಂಗಮ ದೇವನಲ್ಲದೆ ಇನ್ಯಾರುಂಟು ಹುಚ್ಚಿ ನಮ್ಮ ಅಪ್ಪನ ಕೈ ನಂದು ಕೈ ಬಿಡು ಅಂದ. ಸುಮ್ಮನೆ ಕೈ ಬಿಟ್ಟ. ಇವತ್ತಿನ ವಿಚಾರದೊಳಗೆ ಮಂತ್ರಿ ಮನೆಯೊಳಗೆ ಏನೇನೋ ಸಿಗ್ತಾವು. ಬಸವಣ್ಣವ್ರ ಮನೆಯೊಳಗೆ ಏನೂ ಸಿಗಲಿಲ್ಲ ಅಂತ ಇವತ್ತಿಗೂ ಹೆಸರು ಉಳಿಸ್ಕೊಂಡಾರ. ಹೌದಲ್ರಿಪ್ಪ? ಇಲ್ಲಿ ಅದಕ್ಕೆ ನಿಜವಾಗಿ ಹೋಗಲಿ. ದೂರ ಏನೆಲ್ಲ ಕಳಸ ಬರೋದು ಹೋಗೋದು ಮಾಡ್ತಾನೆ. ಕರ್ಕೊಂಡು ಹೋಗಿ ತಂದೆ ತಾಯಿ ಬಂದು ಬಾಗಿದರು ಹಸ್ತ ಇಟ್ಟು ಕರ್ಕೊಂಡು ಹೋಗಿ ಗುಡಿಗೆರೆ ಒಳಗೆ ನಿಜವಾಗಿ ದ್ಯಾಮಮ್ಮನ ಗುಡಿಗೆ ಹೋದರು. ಅವ್ವ ಭೇಟಿ ಆದಳು. ಪ್ರತ್ಯಕ್ಷ ಭೇಟಿಯಾಗಿ ಕರ್ಕೊಂಬಂದ ನೋಡುವ ಅಂದ. ಇದೇ ಹೂವು ಕರ್ಕೊಂಬಂದ. ಹೆಂಗೆ ಕವಿರತ್ನ ಕಾಳಿದಾಸಗೆ ನಾಲಿಗೆ ಮೇಲೆ ಬರಲು ತಾಯಿ. ಕವಿರತ್ನ ಕಾಳಿದಾಸಗೆ ಮೊದಲು ಏನಿದ್ದ? ಕುರು ಬಿದ್ದ, ಕುರಿ ಕಾದವ. ಹಿಂದಾಗಿ ತಾಯಿಯ ಆಶೀರ್ವಾದ ಆದ ನಂತರ ನಿಜವಾಗಿ ಅಖಂಡ ಕವಿ ಆದ ಕವಿರತ್ನ ಕಾಳಿದಾಸ. ಹಂಗೆ ಆ ತಾಯಿ ಏನು ಮಾಡಿದ್ಲು? ತನ್ನ ಕೈಯೊಳಗೆ ತಿಸರು ತಗೊಂಡು ನಾಲಿಗೆ ಚಾಚಕ್ಕೆ ಹಚ್ಚಿ, ನಾಲಿಗೆ ಮೇಲೆ ಓಂಕಾರ ಶಬ್ದ ಬರೆಯಕ್ಕೆ ಹಚ್ಚಿ, ಹಸ್ತ ಇಟ್ಟು ನುಂಗಕ್ಕೆ ಹಚ್ಚಿ
ಕರ್ಕೊಂಡು ನಡಿಪ ತಮ್ಮ ಗ್ರಾಮಕ್ಕೆ ಕರ್ಕೊಂಡು ಹೋಗಿ ಅಧ್ಯಾತ್ಮದ ಒಲವು ಇತ್ತು, ತತ್ವದ ಒಲವು ಇತ್ತು. ಆ ಅಧ್ಯಾತ್ಮದ ಒಲವು, ತತ್ವದ ಒಲವು ಹೆಂಗೆ ಪಠಣ ಮಾಡ್ಸಕ್ಕೆ ಹಚ್ಚಿದರು. ಪಠಣ ಮಾಡ್ಸಕ್ಕೆ ಹಚ್ಚಿ ಮುಂದೆ ವಯಸ್ಸಿಗೆ ಬಂದರು. ಗ್ರಾಮಕ್ಕೆ ಬರಲೇಬೇಕಲ್ಲ, ಬರೋದು ಹೋಗೋದು ಮಾಡ್ತಿದ್ದರು. ತಾಯಿ ಇದ್ದಿದ್ರಾಗ ಬಡತನ ಸ್ಥಿತಿ ನಮ್ಮ ಮಂತ್ಯಾನ, ನಿಜವಾಗಿ ಬಡತನ ಸ್ಥಿತಿ. ನಮ್ಮ ಅಜ್ಜವ್ರು ಏನೊಂದು ಕೇಳಿಲ್ಲ. ಹಿಂದಾಗ ವಾಣ್ಯಾಗ ಹಾಡಬೋದು ಬ್ಯಾಡಿಗೆ. ಅದಕ್ಕೂ ಒಂದ ನುಡಿ, ಬಡತನ ಎಂಬುದು ಕರ್ತನಿಕಿರಲಿ, ಧಾರದೇವ್ರ ಒಡೆ ವಸ್ತುಗಳು ಹಾಳಾಗಿ ಹೋಗಲಿ, ಮಡದಿ ಮಕ್ಕಳು ಸಂತೋಷವಾಗಿರಲಿ, ಬಡಿವಾರ ಬಾಂಧವರು ಮಡಿಯಲಿ, ಎಂತಿಂಥದ್ದು ಎಲ್ಲಾನು ಬರಲಿ, ಚಿಂತೆ ಎಂಬುದು ನಿಜವಾಗಿರಲಿ. ಭಾಳ ಚಂದ ಹಾಡ್ಯಾರ. ಎಲ್ಲಿ ಮನೆಯಿಂದ ಬಡವರೇ ಅದನು, ಭಕ್ತನಿಂದ ಬಡವಿಲ್ಲ. 10, 12, 14 ಲಕ್ಷದ ಮಸೂತಿ ತಯಾರು ಮಾಡ್ಯಾನೆ ಅಜ್ಜವ್ರು ಕುಂತ ಸ್ಥಳ. ಯಾವಾಗ ಬಂದಾಗ ಬಿಟ್ಟು ಚಿಕ್ಕ ಶಾಲೆ ಅದಾಗ ಆಗಲಿ ಹೇಳಲಿಲ್ಲ ಮಗ್ಗ, ಅದನ್ನು ಹೇಳಿಬಿಡ್ತಾನೆ. ಸರಿಪ, ನನ್ನ ಅಗಲಿ ಮನೆಗೆ ಹೋಗಿ ಯಾವ ಕಾಯ್ಕದೊಳಗೆ ಮಗನಾಗಿ ಬಂದೆವೋ ಮಗನ ಅಂದರು. 8-9 ವರ್ಷ ಅವ್ರಿಗೆ. ಮಗ ಹೇಳಿದ್ನಲ್ಲ 5ನೇತ್ತ ಅಂತೇಳಿ, ನಿಮ್ಮ ಮಗ ಹೇಳಿದ್ನಲ್ಲ ಆ ಟೈಮ್ನೊಳಗೆ. ಯಪ್ಪ ಮನೆಗೆ ಹೋದ್ನೆ, ಕೈಕಾಲು ತೊಗೊಂಡೆ. ಸರಸ್ವತಿ ವಿದ್ಯೆ ಕೊಡುವಂಥ ಸರಸ್ವತಿ ಪುಕ್ಕುಗಳನ್ನು ಎಲ್ಲಿಡಬೇಕು ಅಲ್ಲಿ ಇಟ್ಟನೆ. ಕೈಕಾಲು ಮುಖ ತೊಗೊಂಡು 2 ಗಂಟೆ ಹಚ್ಕೊಂಡೆ. ತಂದೆ ತಾಯಿ ಪಾದಕ್ಕೆ ಬೆಳಗಿನ್ನೆ, ಅಂಗಲ್ದ ಕೈ ಹಾಕಿದ್ನೆ, ಹಚ್ಕೊಂಡೆಪ್ಪ. ಮುಂದೆ ಬೆಳಕು ಇಟ್ಕೊಂಡು ಈ ಕರೆಂಟ್ ಸಾಕಷ್ಟು. ಆಗಿನ ಕಾಲಕ್ಕೆ ಇದ್ದವು ಇವೆಲ್ಲ ನಾವ ನೋಡಿಲ್ಲ. ಹಳ್ಳೆಣ್ಣೆ ದೀಪ ಹಚ್ಕೊಂಡು ಓದೇವು ನಾವೆಲ್ಲ. ಆ ರೀತಿ ಒಳಗೆ ಮುಂದೆ ಬೆಳಕಿಟ್ಕೊಂಡು ವಿದ್ಯೆ ತೊಗೊತಿದ್ನೆ. ಸಂಶಯ ಬರುವಂಥ ಶಬ್ದ ಮುಚ್ಚಿಟ್ನೆಪ್ಪ ನನ್ನ ಮಗ ಅಪ್ಪ. ಸಂಶಯ ನಿವಾರಣೆ ಆಗೋಂಥ ಶಬ್ದ ನುಂಗ್ಕೊಂಡೆ. ಮತ್ತು ಅವನ್ನ ಎಲ್ಲಿಡಬೇಕು ಇಟ್ಟು ಇದ್ದಿದ್ರಾಗ ತಾಯಿ ಮಕ್ಕಳು ಎಲ್ಲರೂ ಕೂಡಿ ಹಂಚ್ಕೊಂಡು ಊಟ ಮಾಡಿದ್ನೆಪ್ಪ. ಮುಂದೆ ಮಲ್ಕೊಂಡು ಹಾಸಿಗೆ ಮೇಲೆ ಬಂದು ಕುಂತ್ಕೊಂಡು 1ನೇ ಶರಣು ನೆನಗನ್ನೆಪ್ಪ. 1ನೇ ಶರಣು ತಂದೆ ತಾಯಿ, 2ನೇದ್ದು ಭೂದೇವಿ, 3ನೇದ್ದು ಬೆಳಕು ಕೊಡೋವ್ರಿಗೆ, 4ನೇದ್ದು ಗಾಳಿದೇವ, 5ನೇದ್ದು ನಿನ್ನ ಪಾದ, ಖಾದಿಯವ್ರ ಪಾದ, 6ನೇದ್ದು ಆದಿಶಕ್ತಿ, ಶಕ್ತಿ ಕೊಡುವಂತಾಗಿ ನೆನೆಸಿ. ಅಲ್ಲ ಅಂದ್ರೆ ಒಂದ, ಶಿವ ಅಂದ್ರೆ ಒಂದ, 2 ಶಬ್ದ ಹರ್ಕೊಂಡು ಕುಡಿದು ಎದೆ ಮ್ಯಾಲ ಊದ್ಕೊಂಡು 1-2 ನಿಮಿಷ ಮೌನ ಆಗಿ ಎಡಗಡೆ ಭುಜ ಹಚ್ಚಿ ಮಕ್ಕೊಂಡೆಪ್ಪ. ಯಾವಾಗಲೂ ಎಡಗಡೆ ಭುಜ ಹಚ್ಚಿ ಮಕ್ಕೋಬೇಕಂತ ಹಿರಿಯರು ಹೇಳಿದ ಮಾತಿದ್ರು. ರಾತ್ರಿ ಮಲ್ಕೊಳ್ಳೋ ಕಾಲಕ್ಕೆ ಎಡಗಡೆ ಭುಜ 1 ನಿಮಿಷ ಆಗಲಿ 2 ನಿಮಿಷ ಆಗಲಿ. ನನಗೆ ಹಂಗಂಗೆ ಹಿತ ಆಗ್ತಿದೆ, ಹಂಗೆ ನಿದ್ದೆ ಹೊಡೆದ್ನಪ್ಪ ಅಂದರು. ಬೆಳಿಗ್ಗೆ ಆಗಲೇ ಕೂಗಿದ್ನಲ್ಲ, ಹುಂಜು ಕೂಗೋದು, ಕೋಳಿ ಕೂಗೋದಿಲ್ಲ, ಹುಂಜು ಕೂಗ್ತೈತಿ. ಆದರೂ ಸರ್ವಜ್ಞ ಹೇಳ್ಯಾನ, ಕೋಳಿ ಕೂಗೋದು ಮುನ್ನ ಹೇಳುವುದು ನಿತ್ಯಂ ದಯಾಳಂ, ದೇವರನ್ನು ಭಕ್ತಿಯಿಂದ ನೆನೆದರೆ ಆಳಿನಾಳಯ್ಯ ಸರ್ವಜ್ಞ. ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಇವತ್ತು 8ಕ್ಕೆ ಕೇಳೋರು ಅದಾರ, 9ಕ್ಕೆ ಕೇಳೋರು ಅದಾರ, ಅವ್ರವ್ರು ಬಿಟ್ಕೊಟ್ಟಿದ್ದು. ರಾತ್ರಿ ಡ್ಯೂಟಿ ಮಾಡೋರು ಅದಾರ, ಬೆಳಿಗ್ಗೆ ಬಂದು ಮಲ್ಕೊಳ್ಳೋರು ಅದಾರ. ಇಲ್ಲಿ ತಪ್ಪೇನಿಲ್ಲ. ಆ ರೀತಿಯೊಳಗೆ 7 ಕಾಲಕ್ಕೆ ಈ ಭುಜ ಹಚ್ಚಿ ಯಾರನ್ನ ಧ್ಯಾಸ ಮಾಡಿದ್ನೆ ಮತ್ತು ಅವ್ರು ಧ್ಯಾಸ ಮಾಡಿ ಏನೇನು ಮಾಡ್ಕೊಂಡು ಎದೆ ಮೇಲೆ ಉಬ್ಕೊಂಡು ಹೊರಗೆ ಹೋಗಿ ಬಂದೆಪ್ಪ ಅಂದ್ರೆ ತಪ್ಪು ತಿಳ್ಕೊಬಾರ್ದು. ಹೊರಗೆ ಹೋಗಿ ಬಂದೆಪ್ಪ ಮೈ ಮೇಲೆ ನೀರು ಹಾಕ್ಕೊಂಡು ಮರ್ಯಾದೆ ಬೇಕಲ್ಲ. ಮತ್ತು ಮೈ ಮೇಲೆ ಅರಿವಿ ಯಾಕೆ ಬಂದಾವ ಅನ್ನೋದು ಸಾಕ್ಷಿ ಐತೆ ನೋಡ್ರಿ. ಇರಲಿ, ಇದ್ದಿದ್ರಾಗ ಪ್ರಸಾದ ಇದ್ದಿದ್ರಾಗ ಹಂಚ್ಕೊಂಡು ಊಟ ಮಾಡಿ ಅಪ್ಪ ಅವನ ಪಾದಕ್ಕೆ ಬಾಗಿ ನಿನ್ನ ಪಾದಕ್ಕೆ ಬಂದ ನೋಡು ಅಂದಾಗ ಉಳಿದೇವು ಸರಿಪ ಈ ನುಡಿ ಕೇಳಿದವರು ಅವರು ಉದ್ಧಾರ ಆಗಲಿ, ಒಂದು ತತ್ವ ಹಾಡು ಅಂದ್ರೆ ಆಗ ಹಾಡಿದ್ದದು. ಆಗಲಿ ನನ್ನ ಮೊಮ್ಮಗ ಆಶೀರ್ವಾದ ಕೊಟ್ಟು ನಾನು ಶಾಲೆಯ ನೋಡಿದೀಯ ಸಹಕಾರದ ಸತ್ಯ, ಶಾಲೆಯ ನೋಡಿದೀಯ ಶಾಲೆ ಸದ್ಗುರುವಿನ ಮಹಲು ಮಂಟಪವಿದು, ಮೇಲು ಕಾಣಿಸುತ್ತದೆ ಭೂಲೋಕದೊಳಗೆ ಶಾಲೆಯ ನೋಡಿದೆಯ. ಕಂಬ 5, 6 ಮಧ್ಯದೆ ಅನುಭವ ಕೊಡೋದಿಲ್ಲ ಈಗ. ಕಂಬ 5, 6 ಮಧ್ಯದೆ ತುಂಬಿಕೊಂಡು 9 ದ್ವಾರ ಸಾಧ್ಯದೆ.
ಸಾಂಬ ಸದಾಶಿವ ಧ್ಯಾನಕ್ಕೆ ಈ ಮಾತು ನಂಬಿಕೊಂಡು ನಿಜ ಅಕ್ಷರ ಕಲಿಸುವ ಶಾಲೆಯ ನೋಡಿದೆಯ. ಈ ವಾಣಿ ಹಾಡ್ಯಾರ ನೋಡಿ ಸಣ್ಣವರಿದ್ದಾಗ. ಅವರು ತಂದೆಯವರು ಇದ್ದಾಗ ಶಾಲೆ ಹೋಗ್ತಿದ್ರು ಅವ್ರು. ಹ್ಞೂ ಶಾಲೆಗೆ ಹೋಗ್ತಿದ್ರು ಅವಾಗ ಹಾಡಿದ ವಾಣಿ. ಎಷ್ಟನೇ ತನಕ ಕಲ್ತಿದ್ದಾರೆ ಅವರು ಭಾಳ ಮಾಡಿ 7ನೇತ್ತ ಮುಲ್ಕಿ ಪರೀಕ್ಷೆ ಅಂತಿದ್ರು ಅವಾಗ. ಇಲ್ಲಿ ಶಾಲೆ ಇದೆ, ಈಗಲೂ ಇದೆ ಶಾಲೆ? ಈಗೂ ಐತ್ರಿ ಊರಾಗ. ಐತ್ರಿ ಅವ್ರದ್ದು ರೆಕಾರ್ಡ್ ಇದೆ. ರೆಕಾರ್ಡ್ ಸಿಗ್ತಾವು ಸಿಗೋದಿಲ್ಲ. ವಾಡಿಕೆ ಐತಿ ಸರಿ ಕಲ್ತಾರ ಅನ್ನೋದು. ಪಾಸ್ ಆಗಿದ್ರು. ಮುಲ್ಕಿ ಪರೀಕ್ಷೆ ಅಂದ್ರೆ ಅವಾಗ ದೊಡ್ಡದಂತಲ್ಲ. 7ನೇ ಕ್ಲಾಸ್. ಮುಲ್ಕಿ ಪರೀಕ್ಷೆ ಅಂತಿದ್ರು. ಕೆಲ್ಕೊಂಡೊಳಗೆ ಮತ್ತು ಮಕ್ಕಳಿಗೆ ಸರಿನೂ ಕಲಿಸ್ಯಾರ ಶರೀಫರು. ಶಿಕ್ಷಕರು ಸಾರಿ ಶಿಕ್ಷಕರಾದರು. ದೊಡ್ಡ ಆಟದ ಕಥೆಗಾರ ಮಾಸ್ತರ್ ಅಂತಾರೆ ನೋಡಿ. ದೊಡ್ಡ ಆಟ ಆಡ್ಸೋದು ಅವಾಗ ಆಟಿದ್ವು. ಸಣ್ಣ ಆಟ, ದೊಡ್ಡ ಆಟ, ಸುಸುರು ಗೊಂಬೆ ಪ್ರಥಮ. ಈಗ ಬರ್ತಾ ಬರ್ತಾ ಆಗಿಂದಾಗ ಇವೆಲ್ಲ ನೋಡಿ ಇವೆಲ್ಲ ಸಾಮಾನ್ಯನೇ ಇವು. ಆಗಿನ ಕಾಲಕ್ಕೆ ಯಂತ್ರಯುಗ ಮಂತ್ರಯುಗ. ಶರೀಫ ಏನಿದ್ರು ಬೇಗ ಬಾರೋ ಅಂದ್ರಂತ. ಎಲ್ಲಿ ಕಳಶಲ್ಲಿ ಯರಗುಪ್ಪೆಯಲ್ಲಿ ಓಡಿ ಬಂದಾರ. ಎಲ್ಲಿ ಕಡೆಕ ಕುಂದೋಳದೊಳಗೆ ತಾಯಿ ಆಜ್ಞೆ ಪಾಲನ ಮಾಡಿದರು, ಗುರು ಆಜ್ಞೆನೂ ಪಾಲನ ಮಾಡಿದರು. ತಾಯಿ ಕೇಳಿದಾಗ ಅಲ್ಲಿ 14 ಮಕ್ಕಳನ್ನ ಹಡ್ದಾನೆ ಅಂತ ಹೇಳಿದರು. ಶರೀಫರು ತಾಯಿ ಲಗ್ನದ ಬಗ್ಗೆ ವಿಚಾರ ಮಾಡಿ ಕೇಳಿದಾಗ 14 ಮಕ್ಕಳನ್ನ ಹಡ್ದಾನವ, ಇದ್ರ ಮ್ಯಾನ್ ನೀ ಯಾರು ಲಗ್ನ ಮಾಡ್ತಿದ್ದೆ ಅಂದರು. ಅಲ್ಲಂದ್ರೆ ಇಲ್ಲಿ ಹೇಳ್ತಾನೆ ಕೇಳು ಅಂದರು. ಅಪ್ಪ ಆದಿಗೆ ಸಿಗದೆ ಬದುಕಿನೊಳಿಟ್ಟ ಎನಗೊಪ್ಪುವಂಥ ಈ ಹೆಣ್ಣು ತಂದು ಮದುವೆ ಮಾಡಿಬಿಟ್ಟ. ಆಕೆಯ ಸ್ನೇಹದ 14 ಮಕ್ಕಳನ್ನು ಹಡಿದೆ. ಈ ಲೋಕದಾಚಾರ ಬಿಟ್ಟು ಏಕ ಚಿತ್ತದಿ ನಡೆದೆ. ಬೇಕೆನ್ನುತ್ತ ಸಂಸಾರ ಮಾರ್ಗವನ್ನು ಹಿಡಿದೆ. ಮಾಯಿಯ ನೂಕಿ ಶ್ರೀಗುರು ಪಾದದ ಸೌಖ್ಯದ ಪಡಿನೇವ. ಇದರ ಮ್ಯಾಲೆ ಲಗ್ನ ಮಾಡ್ತಿದ್ದೀಯವ. ಯಾವ ಲಗ್ನ ಮಾಡಿ ಮೌನ ಆದ್ಲು. ತಂದೆ ಮನೆಗೆ ಬಂದಾಗ ಹೊಟ್ಟಿನೆತ್ತಿ ನೋಡಿದ್ಲು. ಕುಂದ್ರು ಅಂದ್ಲು. ಮಗ್ಗ ಲಗ್ನದ ವಿಚಾರ ಕೇಳಿದಾಗ ಮತ್ತು ಶರೀಫರು ಹೆಂಗೆ ಹೇಳಿದ್ನು, ಮುಂದೆ ಅಂಶ ಹೆಂಗರಿದು ದೀಪ ಬೆಳಗಕ್ಕೆ ಅಂಶ ಬೇಕಲ್ಲ. ನಕ್ಕರವರು. ಹೌದು 14 ಮಕ್ಕಳನ್ನ ಹಡ್ದೇನೆ ಅಂತ ಹೇಳಿ ನಾನು. ಕರೀನಾ ಅಂದರು. ನೀವು ಮಗನಂತನ ಬರ್ಸಾಕೆ ಕುಂತಿರಲಿಲ್ಲ ಹೇಳಕ್ಕೆ. ಹುಚ್ಚಿ ಒಂದು ಮಗಳನ್ನ ಹುಟ್ಟಿದ್ಲ ಅಂದ್ರೆ ತಂದೆ ತಾಯಿ ಹೊಟ್ಯಾಗ 3 ನಾವು ಚುಚ್ಚೇವನು. ಚುಚ್ಚೋಕ್ಕೆ ಜಾಗ ಕರ್ಕೊಂಡು ಹೋಗಿ ಚುಚ್ಚಿಸ್ಕೊಂಡು ಬರ್ತೇವಲ್ಲ ಮೂಗುನ್ಯಾಗ ಕಿವ್ಯಾಗ ಹೆಣ್ಣು ಮಕ್ಕಳಿಗೆ.